ಇವತ್ತು ನಾನೊಬ್ಬ ವಕೀಲನಾಗಿ ನ್ಯಾಚುರಲ್ ಜಸ್ಟಿಸ್ ಪರವಾಗಿ ಭಾಳ ನನಗೆ ಒಂಥರ ಬೇಜಾರಾಗಿ, ಒಂದು ವಕೀಲನಾಗಿ ನನ್ನ ಕ್ಲೈಂಟ್ಗೆ ನಾನು ಏನು ನ್ಯಾಯ ಕೊಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಒಂದು ನೋವನ್ನು ಇಟ್ಕೊಂಡು ನಾನಿವತ್ತು ಮಾಧ್ಯಮದ ಮುಂದೆ ಬಂದಿದ್ದೀನಿ. ಅತ್ತಿಬೆಲೆ ಹೋಬಳಿ ವೀರಸಂದ್ರ ಗ್ರಾಮ, ಆನೇಕಲ್ ತಾಲೂಕು. ಈ ವೀರಸಂದ್ರ ಗ್ರಾಮಕ್ಕೆ ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟಾಗೆ ಸುಬ್ರಹ್ಮಣಿ ಅಂತಕ್ಕಂಥವ್ರು 1996ನೇ ಇಸ್ವಿಯಿಂದ 2002ನೇ ಇಸ್ವಿವರೆಗೂ ಸುಮಾರು ಒಂದು 30 ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟ ಹಾಗೆ ಶುದ್ಧ ಕ್ರಯಪತ್ರದಿಂದ ಅವರು ಇರ್ತಕ್ಕಂಥ ಸರ್ವೆ ನಂಬರ್ಗಳನ್ನು ಖರೀದಿಸ್ತಾರೆ. ಬೇಸ್ಡ್ ಆನ್ ದಟ್ ಸೇಲ್ ಡೀಡ್, ಆ ಸೇಲ್ ಡೀಡ್ ಮೇಲೆ ಅವರು 1996ನೇ ಇಸ್ವಿಯಿಂದ ಮೊನ್ನೆ 2025-26 ಈಗಲೂ ಸಹ ಅವರೇ ಖಾತೆ ಕಂದಾಯಗಳು ಎಲ್ಲ ಕಟ್ಕೊಂಡು ಅವರೇ ಸ್ವಾಧೀನದಲ್ಲಿ ಸಹ ಇದ್ದಾರೆ. ಈಗಿರಬೇಕಾದ್ರೆ ಈ ಸುಬ್ರಹ್ಮಣ್ಯಂ ಅಂತ ಏನು ನಮ್ಮ ಕ್ಲೈಂಟ್ ಇದ್ದಾರೆ, ಇವ್ರದ್ದು ಮತ್ತೊಂದು ಪ್ರಾಪರ್ಟಿ ವೈಟ್ಫೀಲ್ಡ್ ಊಡಿ ವಿಲೇಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಪರ್ಟಿನ ಮಾರಾಟ ಮಾಡೋದಕ್ಕೆ ಸಹಕರಿಸಿದಂತಹ ವೈ ಮಲ್ಲಿಕಾರ್ಜುನ್ ರೆಡ್ಡಿ ಮತ್ತು ಇನ್ನೊಬ್ಬರು ಸುಬ್ರಹ್ಮಣಿ ಅಂತಕ್ಕಂಥವ್ರು ಈ ವೀರಸಂದ್ರ ಸಂಬಂಧಪಟ್ಟಂತಹ ಲ್ಯಾಂಡ್ಗಳು ಏನಿದ್ದಾವೆ ಸರ್ವೆ ನಂಬರ್ಗಳು, ಈ ಲ್ಯಾಂಡ್ಗಳನ್ನು ನಾವು ಮಾರ್ಕೊಡ್ತೀವಿ, ನಿಮ್ಗೆ ಅದರಲ್ಲಿ ಯಾವ ಥರ ಸಹಕರಿಸಿದ್ವು ಅದೇ ರೀತಿ ಸಹಕರಿಸ್ತೀವಿ ಅಂತೇಳಿ ಸುಬ್ರಹ್ಮಣ್ಯಂ ಅವ್ರ ಹತ್ರ ಬರ್ತಾರೆ. ಈ ವೈ ಮಲ್ಲಿಕಾರ್ಜುನ್ ರೆಡ್ಡಿ ಮತ್ತು ಸುಬ್ರಹ್ಮಣ್ಯಂ ಅವ್ರು ಏನಿದ್ದಾರೆ, ನಮ್ಮ ಕ್ಲೈಂಟ್ ಸುಬ್ರಹ್ಮಣ್ಯಂ ಅವ್ರಿಗೆ, ಸರ್ ನಿಮ್ದು ಏನೇನು ದಾಖಲಾತಿಗಳಿದ್ದಾವೆ ಎಲ್ಲ ದಾಖಲಾತಿಗಳನ್ನು ನಮಗೆ ಕೊಡಿ, ಪರಿಶೀಲನೆ ಮಾಡ್ತೀವಿ, ಆಮೇಲೆ ನಮ್ಮ ಹತ್ರ ಒಳ್ಳೊಳ್ಳೆ ಬಿಲ್ಡರ್ಗಳಿದ್ದಾವೆ, ಒಳ್ಳೊಳ್ಳೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿದ್ದಾರೆ, ನಿಮ್ಮ ಹತ್ರ ಕರ್ಕೊಂಡು ಬರ್ತೀವಿ ಅಂತೇಳಿ ಈ ದಾಖಲೆಗಳನ್ನ ತೊಗೊಂಡೋಗಿ, ಈ ದಾಖಲೆಗಳಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇದ್ದಾವೆ, ಈ ಕರೆಕ್ಷನ್ಗಳನ್ನು AC/DC ಆಫೀಸ್ಗೆ ಓಡಾಡೋದಕ್ಕೆ, ಪಾಪ ನಿಮ್ಗೆ 80 ವರ್ಷ ವಯಸ್ಸಾಗೋಗಿದೆ, ನೀವು ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿಮ್ಮ ಯಾರಿಗಾದ್ರೂ ಒಬ್ಬರಿಗೆ GPA ಕೊಡಿ ಅಂತ ಹೇಳ್ತಾರೆ. ಜನರಲ್ ಪವರ್ ಆಫ್ ಅಟಾರ್ನಿ ಕೊಡಿ ಅಂತ ಹೇಳ್ತಾರೆ. ಆಗ ಈ ಸುಬ್ರಹ್ಮಣಿ ಏನಿದ್ದಾರೆ ನಮ್ಮ ಕ್ಲೈಂಟು, ಇವರು ನನ್ನ ಅಳಿಯನಿಗೆ GPA ಕೊಡ್ತೀನಿ, ಬೇರೆ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ 23/2/2026 ಇಂದಿರಾನಗರ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ GPA ಕೊಡ್ಲಿಕ್ಕೆ ಹೋಗ್ತಾರೆ. ಈ GPA ತೊಗೊಳ್ತಕ್ಕಂಥ ಸಂದರ್ಭ ಯಾವ ಥರ ಇದೆ ಅಂದರೆ, ಮಾವ ತನ್ನ ಅಳಿಯನಿಗೆ ಕೊಡ್ತಾ ಇರೋದು ಎಲ್ಲ ಸಾಮಾನ್ಯ ಹಕ್ಕುಗಳನ್ನು ಮಾರಾಟ ಮಾಡೋ ಪವರ್ ಇಲ್ಲದೆ ಇನ್ನೆಲ್ಲ ಪವರ್ಗಳನ್ನು, ಅಂದರೆ ಆಫೀಸ್ಗಳನ್ನ ವಿಸಿಟ್ ಮಾಡೋದಾಗಲಿ, ಇನ್ನೊಂದು ಮಾಡೋದಾಗಲಿ, ಏನೇ ಒಂದು ಸರ್ಕಾರಿ ಕೆಲಸಗಳನ್ನು ಮಾಡೋದಕ್ಕೆ ತನ್ನ ಅಳಿಯನಿಗೆ, ಅಂದರೆ ಚಿಕ್ಕ ಮಗಳ ಗಂಡ ವಿನಯ್ ಅಂತಕ್ಕಂಥವ್ರಿಗೆ GPA ಕೊಡ್ತಾರೆ. ಸೊ ಅದೇ ದಿನ GPA ತನ್ನ ಅಳಿಯನಿಗೆ ಕೊಟ್ಟಾಗ ಯಾರೋ ಒಬ್ಬ 3ನೇ ವ್ಯಕ್ತಿಗೆ ಮಾರಾಟ ಮಾಡೋದಕ್ಕೋಸ್ಕರ, ಅಂದರೆ ನಾನು ಮನೇಲಿರ್ತೀನಿ, ಸಿಗ್ನೇಚರ್ ಮಾಡಿಕೊಡ್ತೀನಿ, ನೀನು ಹೋಗಿ ನನ್ನ ಪರವಾಗಿ ರೆಪ್ರೆಸೆಂಟ್ ಮಾಡಿ ನೀನು ಮಾರಾಟ ಮಾಡ್ಬೋದು ಅಂತೇಳಿ ತನ್ನ ಅಳಿಯನ್ನ ಬಿಟ್ಟು ಯಾರೋ ಒಬ್ಬ 3ನೇ ವ್ಯಕ್ತಿಗೆ ಕೊಡ್ತಕ್ಕಂಥ ಕೆಲಸ ಅದೇ ದಿನ 23ನೇ ತಾರೀಕು ಅದನ್ನು ನೋಡೋಷ್ಟೊತ್ತಿಗೆ ಗೊತ್ತಾಗುತ್ತೆ. GPA ಅಳಿಯನ ಹೆಸರಿಗೆ, SPA ಇನ್ನೊಬ್ಬರ ಹೆಸರಿಗೆ. ಈ SPA ಯಾವ ರೀತಿ ಮಾಡಿದ್ರಪ್ಪ ಅಂತ ಹೇಳಿದ್ರೆ, GPA ಮಾಡಬೇಕಾದ್ರೆ GPAನಲ್ಲಿ ಫೋಟೋ ತೊಗೊಂಡ್ಬಿಡ್ತಾರೆ, ಫಸ್ಟು ಅವ್ರ ತಂಬ್ ಇಂಪ್ರೆಷನ್ಸು ತೊಗೊಂಡ್ಬಿಡ್ತಾರೆ, ಮತ್ತೆ ಇವ್ರನ್ನ ಕರೀತಾರೆ, ಸರ್ ನಿಮ್ಮದು ತಂಬು ಫೋಟೋ ಕರೆಕ್ಟಾಗಿ ಬಂದಿಲ್ಲ ಅಂತೇಳಿ ಈ GPA ಅಪ್ಲಿಕೇಶನ್ಗಳನ್ನು ಕ್ಲೋಸ್ ಮಾಡಿ, ಬೇರೆ ಇನ್ನೊಂದು ಅಪ್ಲಿಕೇಶನ್ಗಳು 2 ಇವ್ರಿಗೆ ಗೊತ್ತಿಲ್ದಿರ ಅದು ಯಾವ ರೀತಿ ಅಪ್ಲೋಡ್ ಮಾಡಿದ್ರು ಕಾವೇರಿನಲ್ಲಿ OTPಗಳು ಕೂಡ ತೊಗೊಳ್ದೆ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ಅದು ಯಾವ ರೀತಿ ಅಪ್ಲೋಡ್ ಮಾಡಿದ್ರು ಅಂತಕ್ಕಂಥದ್ದು ಈಗ ಪೊಲೀಸ್ ಸ್ಟೇಷನಲ್ಲಿ ಕ್ರಿಮಿನಲ್ ಕೇಸ್ ಆಗಿದೆ, ಅವ್ರು ತನಿಖೆ ಮಾಡ್ತಾರೆ. ಅದು ಯಾವ ರೀತಿ ಅಪ್ಲೋಡ್ ಮಾಡಿದ್ರೋ ಗೊತ್ತಿಲ್ಲ, ಸರ್ ನಿಮ್ಮ ಫೋಟೋ ತಂಬ್ ಬರ್ತಾ ಇಲ್ಲ ಅಂತೇಳಿ SPAಗೆ ಮತ್ತೆ ಇವ್ರಿಗೆ ಗೊತ್ತಿಲ್ಲದೇ ಫೋಟೋ ತಂಬ್ ತೊಗೊಳ್ತಾರೆ. ಈ GPAನಲ್ಲಿ ಏನು ನಮ್ಮ ಕ್ಲೈಂಟು ಮಾಡಿ ಸುಬ್ರಹ್ಮಣ್ಯಮ್ಮು ಒರಿಜಿನಲ್ ಸಿಗ್ನೇಚರ್ ಮಾಡ್ತಾರಲ್ಲ, ಆ ಒರಿಜಿನಲ್ ಸಿಗ್ನೇಚರ್ ಥರನೇ ನಮಗೆ ಗೊತ್ತಿಲ್ಲದೆ SPAಗೆ ಫೋಟೋ ತಂಬ್ ತೊಗೊಂಡಿರ್ತಾರಲ್ಲ ಆ SPAಗೆ ಒರಿಜಿನಲ್ GPA ಸಿಗ್ನೇಚರ್ ನೋಡಿಕೊಂಡು ಈ SPAನಲ್ಲಿ ನಕಲಿ ಸಿಗ್ನೇಚರ್ ಮಾಡ್ತಾರೆ. ಬುಕ್ ನಂಬರ್ 4ರಲ್ಲಿ ರಿಜಿಸ್ಟರ್ ಆಗಿರೋ ಕಾರಣ ನಾವು ಮಾರನೇ ದಿನ ಏನೇ ವೆರಿಫಿಕೇಷನ್ ಮಾಡಿದ್ರು ನಮಗೆ ಗೊತ್ತಾಗಲ್ಲ, ಬರೀ GPA ಅಂತ ಹೇಳ್ತಾರೆ. ಇದು ಆವತ್ತೇ ಆಗಿದೆ, ಇದನ್ನು ನಮಗೆ ಗೊತ್ತಿಲ್ಲದೆ ಕಣ್ಣು ತಪ್ಪಿಸಿ ಮಾಡಿಸಿದ್ದಾರೆ ಅನ್ನೋದಕ್ಕೆ GPA ನಂಬರ್ಗಳು 997 ಅಂತ GPA ನಂಬರು. ನೆಕ್ಸ್ಟ್ ಇನ್ನೊಂದು GPA ನಂಬರ್ ಬಂದು 998 ಅಂತ. ಆಮೇಲೆ 999 ಗ್ಯಾಪ್ ಆಗಿ ಮತ್ತೆ ನಮ್ಮನ್ನು ಕರೆದ್ರಲ್ಲ SPA ನಮಗೆ ಗೊತ್ತಿಲ್ಲದೆ SPA ಮಾಡೋದಕ್ಕೆ, ಅದು ಡಾಕ್ಯುಮೆಂಟ್ ನಂಬರ್ 1000 ಮತ್ತು 1001 ಅಂತ. ಸೊ ಇದರಲ್ಲಿ ವಿಶೇಷವಾಗಿ ನೋಡೋದಾದರೆ 1000 ಅಂತಕ್ಕಂಥ SPAನಲ್ಲಿರ್ತಕ್ಕಂಥ ಸುಬ್ರಹ್ಮಣಿ ಸಿಗ್ನೇಚರು, ಒರಿಜಿನಲ್ GPAನಲ್ಲಿ ಮಾಡಿರ್ತಕ್ಕಂಥ ಸುಬ್ರಹ್ಮಣ್ಯಂ ಸಿಗ್ನೇಚರು, ಇದರಲ್ಲೇ
ನಮಗೆ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ ಕಣ್ಣೋಟಕ್ಕೆ ಮೇಲ್ನೋಟಕ್ಕೆ ಅಂತೇಳಿ ಗೊತ್ತಾಗ್ತದೆ. ಇದೆಲ್ಲ ತನಿಖೆನಲ್ಲಿ ಎಲ್ಲ ತಿಳ್ಕೊಬೋದಾಗ್ತಂಥ ವಿಚಾರ. ನೋಡಿ, GPA ಯಾವ ಥರ ಸುಬ್ರಹ್ಮಣ್ಯಂ ಸಿಗ್ನೇಚರ್ ಇದೆ, SPA ಯಾವ ಥರ ಸಿಗ್ನೇಚರ್ ಇದೆ ಅಂತಕ್ಕಂಥದ್ದು. ಸೊ ಇದ್ರ ಮೇಲೆ ಏನು ಮಾಡ್ತಾರೆ, ಮತ್ತೆ GPA ಆಗೋಗಿದೆ ಅಂತೇಳಿ ನೆಕ್ಸ್ಟು ಯಾರಿದ್ದಾರೆ, ಯಾವ ಥರ ಯಾರು ಅವರು ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಯಾರಿದ್ದಾರೆ ಕರ್ಕೊಂಡು ಬನ್ನಿ ಅಂತೇಳಿ ನಮ್ಮವ್ರು ಫೋನ್ ಮಾಡಿದ್ರೆ ಆವತ್ತಿನ ದಿನಕ್ಕೆ ಲಾಸ್ಟು ಈ ವೈ ಮಲ್ಲಿಕಾರ್ಜುನ್ ರೆಡ್ಡಿ ಆಗಲಿ ಸುಬ್ರಹ್ಮಣ್ಯ ಆಗಲಿ ಯಾರು ಏಜೆಂಟ್ಗಳಂತ ಕರ್ಕೊಂಡು ಬಂದಿದ್ರಲ್ಲ ಅನಿಲ್ ರೆಡ್ಡಿ ಮತ್ತು ನವೀನ್ ಅಂತೇಳಿ, ಈ SPA ಮಾಡ್ಕೊಂಡಿರ್ತಕ್ಕಂಥದ್ದು ಆ ಏಜೆಂಟು ಅನಿಲ್ ರೆಡ್ಡಿ. ಈ ಅನಿಲ್ ರೆಡ್ಡಿ ಯಾರಪ್ಪ ಅಂತ ಹೇಳಿದ್ರೆ, ಈತನ ಮೇಲೆ ಸರ್ಜಾಪುರ ಪೊಲೀಸ್ ಸ್ಟೇಷನಲ್ಲಿ 371/2025 ಅಂತ ಒಂದು ಕ್ರೈಮ್ ನಂಬರ್ ರಿಜಿಸ್ಟರ್ ಆಗಿದೆ. 22/12/2025 ಇದೇ ಅನಿಲ್ ರೆಡ್ಡಿ ಮೇಲೆ ಇದೇ ಫೋರ್ಜರಿ ಕೇಸ್ಗೆ ಆಲ್ರೆಡಿ ಸರ್ಜಾಪುರ ಪೊಲೀಸ್ ಸ್ಟೇಷನಲ್ಲಿ FIR ರಿಜಿಸ್ಟರ್ ಆಗಿದೆ. ಈ ಆನೇಕಲ್ ತಾಲೂಕು ಆಫೀಸ್ನಲ್ಲಿ ನಡೆದಂಥ ಹಗರಣ ಇದೆಯಲ್ಲ, ಅದೇನೋ ಡಾಕ್ಯುಮೆಂಟೇಷನ್ ಸೇರಿಸೋದು ತಿದ್ದುಪಡಿ ಮಾಡೋದು, ಇದರಲ್ಲೂ ಸಹ ಈತನ ಪಾತ್ರ ಇದೆ. ಇದೇ ಅನಿಲ್ ರೆಡ್ಡಿ ಈ ವೀರಸಂದ್ರ ಜಮೀನನ್ನ ಮಾರಾಟ ಮಾಡ್ತಾನೆ ಅಂತೇಳಿ ಇದೇ ಅನಿಲ್ ರೆಡ್ಡಿ ಮತ್ತು ನವೀನ್ನ ಪರಿಚಯಿಸಿದ್ದು ವೈ ಮಲ್ಲಿಕಾರ್ಜುನ್ ರೆಡ್ಡಿ ಮತ್ತು ಸುಬ್ರಹ್ಮಣಿ. ಯಾರು ಇವರಿಬ್ಬರು ಅಂತ ಹೇಳಿದ್ರೆ ನಮ್ಮ ಕ್ಲೈಂಟ್ ಸುಬ್ರಹ್ಮಣ್ಯಂ ಅವ್ರಿಗೆ ಹಳೆ ಪರಿಚಯ. ಇವ್ರೇನು ಮಾಡ್ತಾರೆ, ಈ ಅನಿಲ್ ರೆಡ್ಡಿ ಅಂತಕ್ಕಂಥವ್ನು SPA ತಗೊಂಡಂತಹ ವ್ಯಕ್ತಿ ಯಾರು, ಇವನು ಅಬಿಚುವಲ್ ಅಫೆಂಡರ್ ಇದ್ದಾರೆ. ಈ ವ್ಯಕ್ತಿ 5ನೇ ತಾರೀಕು 6ನೇ ತಿಂಗಳು 2026 ಆನೇಕಲ್ ಉಪನೋಂದನಾಧಿಕಾರಿ ಕಚೇರಿಯಲ್ಲಿ ಒಂದು ಅಗ್ರಿಮೆಂಟು 2 ಸೇಲ್ ಡೀಡ್ಗಳನ್ನು ರಿಜಿಸ್ಟರ್ ಮಾಡ್ತಾರೆ. ಈ ಎರಡು ಸೇಲ್ ಡೀಡು ಒಂದು ಅಗ್ರಿಮೆಂಟಲ್ಲಿ ಸುಬ್ರಹ್ಮಣ್ಯಮ್ಮು ಮತ್ತು ಸುಬ್ರಹ್ಮಣ್ಯ ಅವರ ಹೆಂಡತಿ ಮಕ್ಕಳು ಸಿಗ್ನೇಚರನ್ನು ನನಗೆ ಮಾಡಿಕೊಟ್ಟಿದ್ದಾರೆ, ನಾನು ಹೋಗಿ ಅವ್ರ ಪರವಾಗಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಈ SPA ಆಧಾರದ ಮೇಲೆ. ಆದ್ದರಿಂದ ಈ SPA ಆಧಾರದ ಮೇಲೆ ನಾನು ಬಂದು ಅವ್ರ ಹತ್ರ ಸಿಗ್ನೇಚರ್ಸ್ ಹಾಕ್ಕೊಂಡು ನಾನು ಬಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತೇಳಿ ಆನೇಕಲ್ ಉಪನೋಂದನಾಧಿಕಾರಿ ಕಚೇರಿಗಳಲ್ಲಿ ನಮ್ಮ ಸಿಗ್ನೇಚರ್ಗಳನ್ನೆಲ್ಲ ನಕಲಿ ಮಾಡಿ ಸೇಲ್ ಡೀಡು ಸೇಲ್ ಅಗ್ರಿಮೆಂಟ್ನ ರಿಜಿಸ್ಟರ್ ಮಾಡ್ತಾರೆ. ಇದಾದ ನಂತರ ಸಬ್ ರಿಜಿಸ್ಟರ್ ಆಫೀಸಿಂದ ಸ್ಲಿಪ್ಪು ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಆಟೋ ಜನ್ರೇಷನ್ ಆಗುತ್ತೆ. ಈ ವಿಚಾರ ನಮ್ಮ ಕ್ಲೈಂಟ್ಗೆ ಪರಿಚಯಸ್ಥರಾದಂಥ ಯಾರೋ ಒಬ್ಬ ವ್ಯಕ್ತಿ ಈ ಥರ ನಿಮ್ಮ ದಾಖಲೆ ಸೃಷ್ಟಿ ಮಾಡಿ ನಕಲಿ ಸಿಗ್ನೇಚರ್ ಮಾಡಿ ಏನೇನೋ ಮಾಡಿಬಿಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ ಅಂತ ಹೇಳಿದಾಗ ನಮ್ಮ ಕ್ಲೈಂಟು ನನಗೆ ಹೇಳ್ತಾರೆ. ನಾನು ಆವಾಗ ECನೆಲ್ಲ ಚೆಕ್ ಮಾಡಿದಾಗ ಅನಿಲ್ ಅಂತಕ್ಕಂಥ ವ್ಯಕ್ತಿ ಯಾರೋ ಪವರ್ ಅಪ್ ತೊಗೊಂಡಿದ್ದೀನಿ ನಾನು ಸುಬ್ರಹ್ಮಣ್ಯಂ ಹತ್ರ ಅಂತ ಹೇಳಿ ಈ SPA ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆವತ್ತು ನಮಗೆ ಗೊತ್ತಾಗುತ್ತೆ. ಆಗ GPAನಲ್ಲಿರ್ತಕ್ಕಂಥ ಸಿಗ್ನೇಚರು ಈ ಸಿಗ್ನೇಚರ್ನ ಟ್ಯಾಲಿ ಮಾಡಿದಾಗ ಫೋಟೋಗಳು ನಮ್ಮನ್ನು 2ನೇ ಸರ್ತಿ ಕರೆದ್ರು ಅದು ಇದೇ ಉದ್ದೇಶಕ್ಕೆ ಸಿಗ್ನೇಚರ್ಗಳು ನಕಲಿ ಆಗಿದೆ ಅನ್ನೋ ವಿಚಾರ ನಮಗೆ ಗೊತ್ತಾಗಿ ಕೂಡಲೇ ನಾವೇನು ಮಾಡ್ತೀವಿ, ತಹಶೀಲ್ದಾರ್ ಆಫೀಸಿಗೆ ಬಂದು ನಾವು ಅಬ್ಜೆಕ್ಷನ್ ಕೊಡ್ತೀವಿ. ಅಬ್ಜೆಕ್ಷನ್ ಕೊಟ್ಟ ನಂತರ ಇಮಿಡಿಯೇಟಾಗಿ ಹೋಗಿ ಆನೇಕಲ್ ಪೊಲೀಸ್ ಸ್ಟೇಷನಲ್ಲಿ ನಾವು ಒಂದು FIR ದಾಖಲೆ ಮಾಡ್ತೀವಿ. 20ನೇ ತಾರೀಕು FIR ಆದ ನಂತರ ಮತ್ತೆ 24ನೇ ತಾರೀಕು ಈ ಬೋಗಸ್ SPAನಲ್ಲಿ 57/3 ಅಂತಕ್ಕಂಥ ಸರ್ವೆ ನಂಬರೇ ಇಲ್ಲ. ಆದರೆ ಸರ್ಜಾಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಈ SPAನಲ್ಲಿ ಸರ್ವೆ ನಂಬರ್ ಇದೆ ಅಂತ ಹೇಳ್ಬಿಟ್ಟು ಅದೊಂದು ಇನ್ನೊಂದು ಬೋಗಸ್ ರಿಜಿಸ್ಟ್ರು ಸರ್ಜಾಪುರದಲ್ಲಿ ಮಾಡ್ತಾರೆ 24ನೇ ತಾರೀಕು. ಅಂದರೆ FIR ಆಗಲಿ ಇಲ್ಲ ಅಬ್ಜೆಕ್ಷನ್ ಆಗಲಿ ಏನೇ ಆಗಲಿ ಅನಿಲ್ ಅಂತಕ್ಕಂಥ ವ್ಯಕ್ತಿ ಇದರ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಕಡೆ ಹೋಗ್ತಾನೆ ಮಾಡ್ತಾನೆ. ಇದು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ JK ವೆಂಚರ್ಸ್ನ ಒಬ್ಬ ಪಾಲುದಾರ ಆಗಿರ್ತಕ್ಕಂಥ KG ಕೃಷ್ಣ ಅಂತಕ್ಕಂಥವರು ಇದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮಗೀಗ ROCನಲ್ಲಿ ಚೆಕ್ ಮಾಡಿದಾಗ ಪಾರ್ಟ್ನರ್ಶಿಪ್ ಡೀಡನ್ನು ಮತ್ತು ರೀಕಾನ್ಸ್ಟಿಟ್ಯೂಷನ್ ಪಾರ್ಟ್ನರ್ಶಿಪ್ ಡೀಡು ಯಾವತ್ತಾಗಿದೆ ಅಂದರೆ 15/4/2026 ರೀಕಾನ್ಸ್ಟಿಟ್ಯೂಷನ್ ಪಾರ್ಟ್ನರ್ಶಿಪ್ ಡೀಡ್ ಆಗಿದೆ. ಈ ರೀಕಾನ್ಸ್ಟಿಟ್ಯೂಷನ್ ಪಾರ್ಟ್ನರ್ಶಿಪ್ ಡೀಡು ಡೇಟನ್ನು ತೊಗೊಂಡಾಗ ಅದ್ರ ಹಿಂದ್ಗಡೆ ಅನಿಲ್ ರೆಡ್ಡಿ ಅನ್ನೋರಿಗೆ 15 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಟೋಕನ್ ಈ ಡೇಟ್ಗಿಂತ ಹಿಂದ್ಗಡೆ. ಆಮೇಲೆ ಈ ರೀಕಾನ್ಸ್ಟಿಟ್ಯೂಷನ್ ಡೀಡ್ ಆದಮೇಲೆ ಈ SPA ಹೋಲ್ಡರ್ಗೆ 1.5 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಆಗ ನಮಗಿಲ್ಲಿ ಅರ್ಥ ಆಗುತ್ತೆ, ರೀಕಾನ್ಸ್ಟಿಟ್ಯೂಷನ್ ಡೀಡ್ ಮಾಡಿರೋದೇ ಈ ಲ್ಯಾಂಡ್ಗಳನ್ನು ಈ ರೀತಿ ಅಕ್ರಮವಾಗಿ ಅವ್ರು ವಶಕ್ಕೆ ಪಡ್ಕೋಬೇಕು, ನನ್ನ ಕ್ಲೈಂಟ್ಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿದ್ದಾರೆ ರೀಕಾನ್ಸ್ಟಿಟ್ಯೂಷನ್ ಪಾರ್ಟ್ನರ್ಶಿಪ್ ಡೀಡ್. ಈ ರೀಕಾನ್ಸ್ಟಿಟ್ಯೂಷನ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ನಮ್ಮ ರಾಜ್ಯದ ಒಬ್ಬ ಪ್ರಭಾವಿ ಶಾಸಕರ ಪತ್ನಿ ಇದ್ದಾರೆ. ಶಾಸಕರು ಈ ಒಂದು ಅಬ್ಜೆಕ್ಷನ್ ಏನು ಕೊಟ್ಟಿದ್ವಿ ಅದನ್ನು ಇಮಿಡಿಯೇಟಾಗಿ RRT ಕೇಸ್ ಮಾಡಿಸ್ತಾರೆ. RRT ಕೇಸು 30ನೇ ತಾರೀಕು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಕೇಸ್ ಇರ್ತಕ್ಕಂಥ ವಿಚಾರ ನಾನು RCCMS ವೆಬ್ಸೈಟಲ್ಲಿ ತಿಳ್ಕೊಂಡಾಗ ನನಗೆ ಗೊತ್ತಾಗುತ್ತೆ. ಆವಾಗ ಬಂದು ನನ್ನ ಆಫೀಸಲ್ಲಿ ಮತ್ತೆ ಚಲನ್ ಏನಾಗಿದೆ ಯಾವ ಥರ ಆಗಿದೆ ಅದನ್ನು ಏನು ಅಕ್ನಾಲೇಜ್ಮೆಂಟ್ ತೊಗೊಂಡು ಈ ಇಂಡಿಯನ್ ಪೋಸ್ಟಲ್ ಟ್ರ್ಯಾಕಿಂಗ್ ಮಾಡಿದ್ರೆ
ನಮಗೆ ಕಳಿಸಿರ್ತಕ್ಕಂಥ ನೋಟಿಸು ಯಾವುದೇ ಕಾರಣಕ್ಕೂ ನನ್ನ ಕ್ಲೈಂಟ್ಗೆ ರೀಚ್ ಆಗಿರೋದಿಲ್ಲ. ಈ ಸ್ಟೇಟಸ್ನೆಲ್ಲ ತಗೊಂಡು ಮಾನ್ಯ ದಂಡಾಧಿಕಾರಿಗಳು ಶಶಿಧರ್ ಮಾಡಿಯಾಳ್ ಸಾಹೇಬ್ರ ಮುಂದೆ ಕೊಟ್ಟಾಗ, ಸ್ವಾಮಿ ನೀವು ನೋಟಿಸ್ ಕಳಿಸಿದ್ದೀರಾ, ಆ ನೋಟಿಸು ನನ್ನ ಕ್ಲೈಂಟ್ಗಳಿಗೆ ರಿಸೀವ್ ಆಗಿಲ್ಲ, ಅದರಿಂದ ನನ್ನ ಕ್ಲೈಂಟ್ಗಳ ಪರವಾಗಿ ನಾನು ಅವ್ರ ವಕೀಲನಾಗಿ ಒಂದು ಅಂಡರ್ಟೇಕಿಂಗ್ ಮೆಮೊ ಹಾಕ್ತೀನಿ, ನನಗೆ ಮುಂದಿನ ದಿನದಲ್ಲಿ ಒಂದು ಶಾರ್ಟ್ ಡೇಟ್ ಕೊಡಿ ಸ್ವಾಮಿ, ನಾನು ವಕಾಲತ್ತು ಅಬ್ಜೆಕ್ಷನ್ ಹಾಕ್ಬಿಡ್ತೀನಿ ಅಂತ ಕೇಳ್ಕೊಳ್ತೀನಿ. ಆಗ ಮಾನ್ಯ ತಹಶೀಲ್ದಾರ್ ಅವರು ಪ್ರಭಾವಿ ಶಾಸಕರ ಒತ್ತಡಕ್ಕೆ ಸಾರ್ವಜನಿಕರಿಗೆ ಕೆಲಸ ಮಾಡ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳು ನಮಗೆ ಕಾಲಾವಕಾಶ ಕೊಡದೆ ಏನು ಮಾಡ್ತಾರೆ, ಪ್ರಕರಣವನ್ನು ಕೂಗಿಸಲಾಯಿತು, ವಾದಿಗಳು ಗೈರು ಹಾಜರು, ಪ್ರತಿವಾದಿಗಳು ಗೈರು ಹಾಜರು, ಪ್ರತಿವಾದಿಗಳ ಪರವಾಗಿ ಮಧು ಹೆಸರವರು ನ್ಯಾಯಾಲಯಕ್ಕೆ ಹಾಜರಾಗಿ ತಮ್ಮ ಮೆಮೊವನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರ್ತಾರೆ, ತನ್ನ ಕಕ್ಷಿದಾರರ ಪರವಾಗಿ ವಕಾಲತ್ ಅಬ್ಜೆಕ್ಷನ್ ಹಾಕೋಕ್ಕೆ ಕಾಲಾವಕಾಶ ಕೇಳಿರ್ತಾರೆ. ಇವರು ನ್ಯಾಯವಾದಿಗಳು ತಮ್ಮ ಕಕ್ಷಿದಾರರ ಪರವಾಗಿ OS 881 891 ಆನೇಕಲ್ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ಇರ್ತದೆ. 3ನೇ ತಾರೀಕು ಒಂದು IML ಹಿಯರಿಂಗ್ ಇದೆ. ಇದೇ ರೀತಿ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ ಆನೇಕಲ್ ಪೊಲೀಸ್ ಸ್ಟೇಷನಲ್ಲಿ. ಅಪರಾಧ ಸಂಖ್ಯೆ 182 2026ರಂತೆ FIR ಕೂಡ ದಾಖಲೆ ಆಗಿದೆ ಈ ಸರ್ವೆ ನಂಬರ್ಗಳ ಪರವಾಗಿ ಅಂತೇಳಿ ನಾನು ಹೇಳಿರ್ತಕ್ಕಂಥ ವಾದ. ಅದು ತುಂಬ ನಾನು ಆರ್ಗ್ಯುಮೆಂಟ್ ಮಾಡಿ ಇವನ್ನೆಲ್ಲ ರೆಕಾರ್ಡ್ ಮಾಡಿಸಿದ ನಂತರ ಮತ್ತೆ ಅವರು ಪ್ರಭಾವಿ ಶಾಸಕರ ಒಂದು ಒತ್ತಡದಿಂದ ಇವರು ಮತ್ತೆ ಅವ್ರ ಮನಸ್ಸು ಒಪ್ಪೋದಿಲ್ಲ. ಅಯ್ಯೋ ನಾನು ಡೇಟ್ ಕೊಡಬಾರ್ದಲ್ಲ, ನಾನು ಇಮಿಡಿಯೇಟ್ ಆದೇಶ ಮಾಡಿಬಿಡ್ಬೇಕಲ್ಲ, ಅವ್ರು ಹೇಳಿದಾರಲ್ಲ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಇವರು ಅನಂತರ ಏನು ಬರೀತಾರೆ ಅಂದರೆ, ಜಮೀನುಗಳಿಗೆ ಸಂಬಂಧಿಸಿದಂತೆ ಆನೇಕಲ್ ಉಪನೋಂದನಾಧಿಕಾರಿ ಕಚೇರಿಯಲ್ಲಿ 1802 803ರಂತೆ ದಸ್ತಾವೇಜು ನೋಂದಾಗಿದ್ದು ಇದನ್ನು ರದ್ದುಪಡಿಸುವ ಅಧಿಕಾರ ನನಗಿಲ್ಲ, ಸಿವಿಲ್ ನ್ಯಾಯಾಲಯದಲ್ಲಿ ಹೋಗಿ ಬಗೆಹರಿಸ್ಕೊಳ್ಳಿ, ಅದರಿಂದ ನಾನು ಅಂತಿಮ ಆದೇಶಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ನ್ಯಾಚುರಲ್ ಜಸ್ಟಿಸ್ ವಿರುದ್ಧವಾಗಿ ನನಗೆ ವಕಾಲತ್ತು ಅಬ್ಜೆಕ್ಷನ್ ಹಾಕಲಿಕ್ಕೆ ಅವಕಾಶ ಕೊಡದೆ ಅಂತಿಮ ಆದೇಶಕ್ಕೆ ಅಂತ ಇಟ್ಕೊಬಿಡ್ತಾರೆ. ಇದನ್ನು ಪ್ರಶ್ನೆ ಮಾಡಿ ನಾನಿವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಸನ್ನಿಧಾನಕ್ಕೆ ಹೋಗಿ ನಮ್ಮ ವಕೀಲರ ಅಧ್ಯಕ್ಷರು ಏನಿದ್ದಾರೆ ವಿವೇಕ್ ಸುಬ್ಬರೆಡ್ಡಿ ಸಾಹೇಬ್ರನ್ನ ಕರ್ಕೊಂಡೋಗಿ, ಸ್ವಾಮಿ ನನಗೆ ಅನ್ಯಾಯ ಆಗಿದೆ, ನಾನು ವಕಾಲತ್ತನ್ನು ಹಾಕೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮಾನ್ಯ ದಂಡಾಧಿಕಾರಿಗಳು, ನೀವು ದಯವಿಟ್ಟು ಬಂದು ನನಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಅವ್ರನ್ನ ಕೇಳ್ಕೊಂಡಿದ್ದಕ್ಕೆ ಅವರು ಸೀನಿಯರ್ ಕೌನ್ಸಿಲು ಸ್ವತಃ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅವರು ಕಾಲಾವಕಾಶನ ಅವರ ಫ್ರೀ ಮಾಡ್ಕೊಂಡು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ಬಂದು ಈ ವಿಚಾರ ಹೇಳಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಶಶಿಧರ್ ಮಾಡಿಯಾಳ್ ಸಾಹೇಬ್ರಿಗೆ ಫೋನ್ ಮಾಡಿ, ಯಾಕ್ರಿ ನ್ಯಾಚುರಲ್ ಜಸ್ಟಿಸ್ ಅಗೇನೆಸ್ಟ್ ಮಾಡ್ತಾ ಇದ್ದೀರಾ, ಯಾಕ್ರಿ ವಕಾಲತ್ ಹಾಕೋದಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ, ದಯವಿಟ್ಟು ನಿಮ್ಮ ಆದೇಶ ಏನಿದ್ರು ಮಾಡಿ, ನಂದು ಏನು ಅಬ್ಜೆಕ್ಷನ್ ಇಲ್ಲ, ಏನು ಬೇಕಾದರೂ ಆದೇಶ ಮಾಡಲಿ, ಆದರೆ ನನಗೆ ಒಂದು ವಕಾಲತ್ತು ಅಬ್ಜೆಕ್ಷನ್ ಹಾಕ್ಕೊಡ್ಲಿಕ್ಕೆ ಅವ್ರು ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋದಕ್ಕೆ ಇವತ್ತು ಏನು ಮಾಡ್ತಾರೆ, ಅಂತಿಮ ಆದೇಶಕ್ಕೆ ಅಂತ ಇಟ್ಕೊಂಡಿರ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳ ಮುಂದೆ ನಾನು ಹೋಗಿ ನನ್ನ ವಕಾಲತ್ತನ್ನು ನಾನು ಮಾಡ್ತೀನಿ. ಆಪೋಸಿಟ್ ಅವ್ರಿಗೆ ಯಾವ ಥರ ಗೊತ್ತಾಯ್ತೋ ಗೊತ್ತಿಲ್ಲ, ಅವರು ಸಹ ಬಂದು ವಕಾಲತ್ತನ್ನು ಅಬ್ಜೆಕ್ಷನ್ ಅಂತಿಮ ಆದೇಶಕ್ಕೆ ಅಂತ ಇಟ್ಕೊಂಡ್ಮೇಲೆ ಮಾನ್ಯ ದಂಡಾಧಿಕಾರಿಗಳ ಸಾಹೇಬರಿಂದ ಎಲ್ಲ ಮಾಹಿತಿ ಹೋಯ್ತೋ, ಅವ್ರ ಕಚೇರಿಯಿಂದ ಮಾಹಿತಿ ಹೋಯ್ತೋ ಗೊತ್ತಿಲ್ಲ, ಅವರು ಬಂದು ವಕಾಲತ್ತನ್ನು ಅಬ್ಜೆಕ್ಷನ್ ಹಾಕ್ತಾರೆ. ಆಮೇಲೆ ಮಾನ್ಯ ದಂಡಾಧಿಕಾರಿ ಇವರು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಂಥ ಒಂದು ಮಾತಿಗೆ ನನಗೆ ಇವತ್ತು ಕಾಲಾವಕಾಶವನ್ನು ಕೊಟ್ಟು 7ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಇವತ್ತು ಅಂತಿಮ ಆದೇಶಕ್ಕೆ ಇಟ್ಕೊಂಡಿದ್ದಂಥ ಒಂದು ಇದನ್ನು 7ನೇ ತಾರೀಕಿಗೆ ಮತ್ತೆ ಮುಂದೂಡಿದ್ದಾರೆ. ಇದರಲ್ಲಿ ನಕಲಿ ಸಿಗ್ನೇಚರ್ಗಳು ಆಗಿದೆ. ನನ್ನ ಕ್ಲೈಂಟು ಸ್ವತಃ ಅವರೇ ಬಂದು 80 ವರ್ಷ ಏಜು, ಅವ್ರ ಏಜನ್ನು ಒಂದು ಅಸಹಾಯಕತೆನ ಅವರು ತಿಳ್ಕೊಂಡು ಅವರ ಸಿಗ್ನೇಚರ್ಗಳನ್ನು ಫೋರ್ಜರಿ ಮಾಡಿರ್ತಕ್ಕಂಥ ಈ ಫ್ರಾಡು ಆನೇಕಲ್ ಪೊಲೀಸ್ನವರು FIR ದಾಖಲೆ ಮಾಡಿದ್ದಾರೆ 20ನೇ ತಾರೀಕು. 10 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗ್ತಕ್ಕಂಥ ಪ್ರಕರಣಗಳು ಇದರಲ್ಲಿ ಮೆನ್ಷನ್ ಆಗಿದ್ದರೂ ಸಹ ಯಾವುದೇ ರೀತಿಯಾದಂಥ ಅರೆಸ್ಟ್ ಪೊಲೀಸ್ನವ್ರು ಮಾಡಿಲ್ಲ. ಇದ್ರ ಬಗ್ಗೆ ಮಾನ್ಯ ಇವರು ನಮ್ಮ SP ಸಾಹೇಬರು ಗಮನ ಹರಿಸಿಲ್ಲ, ಯಾರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಸರ್, ಅಲ್ಲಿ ಬರ್ತಾರೆ ಕೋರ್ಟ್ಗೆ ಕೇವಿಯೇಟ್ ಹಾಕಿದ್ದಾರೆ, ಕೇವಿಯೇಟ್ ಹಾಕಿರ್ತಕ್ಕಂಥವ್ರು ಅಯ್ಯೋ ನಮಗೇನೋ ತೊಂದರೆ ಆಗ್ಬಿಡ್ತದೆ, ಯಾರೋ ಬಂದು ತೊಂದರೆ ಕೊಟ್ಬಿಡ್ತಾರೆ, ಅದಕ್ಕೆ ನಮಗೆ ನೋಟಿಸ್ ಕೊಡಿ, ನಾವು ರೆಡಿ ಇದ್ದೀವಿ ಅವ್ರನ್ನ ಅಬ್ಜೆಕ್ಷನ್ ಮಾಡೋಣ ಅಂತ ಹೇಳೋದು ಕೇವಿಯೇಟ್ ಪಿಟಿಷನ್ ಮೂವ್ ಮಾಡಿದಂಥವ್ರು 3 ಡೇಟ್ಗಳು ಪಾಸ್ ಆಗಿದೆ, ಅವ್ರ ಹತ್ರ ಏನು ಅಬ್ಜೆಕ್ಷನ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಇವತ್ತು ಸಹ ಅದೇನೋ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದ್ರು, ಅದನ್ನು ಸಹ ಹಾಕಿಲ್ಲ, ಅದು 6ನೇ ತಾರೀಕಿಗೆ ಡೇಟ್ ಹಾಕ್ಸ್ಕೊಂಡಿದ್ದಾರೆ. ಹಂಗಾಗಿ ವಿಲ ಅಂತ ಒದ್ದಾಡಬೇಕು ಸರ್, ಅಂಥ ಒಂದು ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ನಾನೊಬ್ಬ ಅಡ್ವೊಕೇಟ್ ಆಗಿ ನನಗೇ ಒಂದು ವಕಾಲತ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದಾಗ ಈ ಥರ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಇವರೇ ಏನು ಮಾಡೋಕ್ಕೆ ಸಾಧ್ಯ? ಅವ್ರು ಏನು ಬೇಕಾದರೂ ಆದೇಶ ಮಾಡಲಿ, ನನ್ನ ಅಬ್ಜೆಕ್ಷನ್ ತಗೊಂಡು ಆದೇಶ ಮಾಡಬೇಕಲ್ವಾ? JK ವೆಂಚರ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ
ಅದ್ರ ಪಾಲ್ದಾರಿಕೆನಲ್ಲಿ KG ಕೃಷ್ಣ ಅಂತಕ್ಕಂಥವ್ರಿಗೆ ಏನು ಶೇರಿದೆ ಅಷ್ಟೇ ಶೇರು ಒಬ್ಬ ಪ್ರಭಾವಿ ಶಾಸಕರ ಪತ್ನಿ ಶೇರಿದೆ. ಆದರೆ ಯಾವುದೇ ದಾಖಲಾತಿಗಳಲ್ಲಿ ಅವ್ರ ಹೆಸರಿಗೆ ಯಾವುದು ರಿಜಿಸ್ಟ್ರೇಷನ್ಗಳಾಗಿಲ್ಲ. ಮುಂದಿನ ದಿನಗಳಲ್ಲಿ ಆ JK ವೆಂಚರ್ಸ್ನ ರೀಕಾನ್ಸ್ಟಿಟ್ಯೂಷನಲ್ ಪಾರ್ಟ್ನರ್ಶಿಪ್ ಡೀಡ್ ಜೊತೆಯಲ್ಲಿ ನಿಮ್ಮ ಮುಂದೆ ಬಂದು ಪ್ರತಿಯೊಂದು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದು ಮಾನ್ಯ ಏನು ನಮ್ಮ ಕಂದಾಯ ಸಚಿವರಿದ್ದಾರೆ DCM ಸಾಹೇಬರು ಪರಮೇಶ್ವರ್ ಸಾಹೇಬ್ರಿಗೆ ಅವ್ರ ಸನ್ನಿಧಾನಕ್ಕೆ ಇದು ರೀಚ್ ಆಗಬೇಕು. ಜಿಲ್ಲಾಧಿಕಾರಿಗಳವರು ಸೂಕ್ತ ಕ್ರಮ ತಗೋಬೇಕು. ಮುಖ್ಯಮಂತ್ರಿಗಳು ಹೊಸ ಸರ್ಕಾರದ ಮೇಲೆ ನಮಗೆ ಭಾಳಷ್ಟು ಒಂದು ತುಂಬ ಅದ್ರ ಮೇಲೆ ನಮಗೆ ತುಂಬ ಒಳ್ಳೆ ಸರ್ಕಾರ ನಡೆಸ್ತಾರೆ ಅಂತಕ್ಕಂಥದ್ದು ಭಾಳಷ್ಟು ಇಟ್ಕೊಂಡಿದ್ದೀವಿ. CM ಸಾಹೇಬ್ರ ಸನ್ನಿಧಾನಕ್ಕೆ ಇದು ಹೋಗಬೇಕು. ಏನು ಸರ್ ಇದು SPA ಕೊಡೋ ದಿನ GPA ಕೊಡೋ ದಿನ ತನ್ನ ಅಳಿಯನಿಗೆ ಯಾವನೋ ಒಬ್ಬ ಮೂರನೇ ವ್ಯಕ್ತಿ ಆಲ್ರೆಡಿ ಈ ಥರ ಕ್ರಿಮಿನಲ್ ಕೇಸ್ಗಳಲ್ಲಿರ್ತಕ್ಕಂಥ ಮೂರನೇ ವ್ಯಕ್ತಿಗೆ SPA ತಗೊಳ್ತಕ್ಕಂಥದ್ದು ಯಾರಾದರೂ ಮಾಡ್ತಾರಾ? ಈ ವಿಚಾರ ನಾನು ಹೇಳ್ತಾ ಇದ್ರೆ ನನ್ನ ಕಥೆನೇ ಕೇಳಕ್ಕೆ ರೆಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಭಾವಿ ಶಾಸಕರ ಒತ್ತಡ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾನು ನಮಸ್ಕಾರ ಮಾಡಿ ಹೇಳ್ತೀನಿ, ಅವರಿಂದ ಇವತ್ತು ನ್ಯಾಚುರಲ್ ಜಸ್ಟಿಸ್ ಅಂತಕ್ಕಂಥದ್ದಕ್ಕೆ ಒಂದು ಇದು ಬಂದಿದೆ. ಹಂಗಾಗಿ ದಯವಿಟ್ಟು ಇದನ್ನು ಸಚಿವರಿಗೆ ರೀಚ್ ಆಗೋವರೆಗೂ, ಎಲ್ಲ ಡಿಪಾರ್ಟ್ಮೆಂಟ್ಗೆ ರೀಚ್ ಆಗೋವರೆಗೂ, ಪೊಲೀಸ್ ಇಲಾಖೆ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಾಹೇಬ್ರಿಗೆ ರೀಚ್ ಆಗೋವರೆಗೂ ಇದನ್ನು ನೀವು ದಯವಿಟ್ಟು ನಿಲ್ಲಿಸಬಾರ್ದು. ಇವತ್ತು ಏನೋ ಅವರು ತಡ್ಕೊಳ್ತಕ್ಕಂಥ ಶಕ್ತಿ ಇದೆ, ತಡ್ಕೊಂಡಿದ್ದಾರೆ. ಯಾರಾದರೂ ಬಡವ್ರಿಗೆ ಈ ಥರ ಆಗೋದ್ರೆ ಯಾರು ನ್ಯಾಯ ಕೊಡಿಸ್ತಕ್ಕಂಥದ್ದು? ಸೆಷನ್ಸಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು ನಮ್ಮ ಹಿಂದಿನ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು. ಯಾರೋ ಹೋಗಿ ರಿಜಿಸ್ಟರ್ ಮಾಡಿಬಿಡ್ತಾರೆ, ಯಾರೋ ಹೋಗಿ ಖಾತೆ ಮಾಡ್ಕೊಂಡ್ಬಿಡ್ತಾರೆ, ಅದ್ರ ಬಗ್ಗೆ ಹೋಗಿ ಸಿವಿಲ್ ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸಿವಿಲ್ ಕೋರ್ಟ್ಗೆ ಹೋಗಿ ಕೇಸ್ ನಡೀತಾನೆ ಇರ್ತದೆ, ಇನ್ನೊಬ್ರಿಗೆ ರಿಜಿಸ್ಟರ್ ಮಾಡಿಬಿಡ್ತಾರೆ. ಅವ್ನು ಕೇಸ್ ಆಗ್ತಕ್ಕಂಥವನು ಸತ್ತೋಗ್ತಾನೆ, ನ್ಯಾಯನೇ ಸಿಗೋದಿಲ್ಲ. ಅದರಿಂದ ಮೊನ್ನೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಇದನ್ನು ಕೊಡಬೇಕು, ಇದು ಅಧಿಕಾರ ಕೊಡಬೇಕು, ಸೇಲ್ ಡೀಡ್ಗಳು ತಪ್ಪಾಗಿ ನೊಂದಾಗಿರ್ತಕ್ಕಂಥದ್ದನ್ನು ಕ್ಯಾನ್ಸಲ್ಮೇಷನ್ ಮಾಡೋದಕ್ಕೆ ಅಂತೇಳಿ ಸೆಷನ್ಸಲ್ಲಿ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಇದು DR ಅವ್ರಿಗೂ ರೀಚ್ ಆಗಬೇಕು ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.